ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಈ ದಿನದ ಪ್ರಯಾಣ ತಮಿಳುನಾಡಿನ ಮುರುಗನ ದೇವಾಲಯ ತಿರುಚೆಂದೂರಿನ ಕಡೆಗೆ. ಬೆಂಗಳೂರಿನ SMVT ರೈಲ್ವೆ ಸ್ಟೇಷನ್ನಿಂದ ನಮ್ಮ ಪ್ರಯಾಣ ಹೊರಟಿತು ತಿರುನಲ್ವೇಲಿ ಕಡೆಗೆ. ಬೆಂಗಳೂರಿನ SMVT ರೈಲ್ವೆ ಸ್ಟೇಷನ್ನಿಂದ ಸಂಜೆ 5:35ಕ್ಕೆ ಹೊರಡುವ ರೈಲಿನಲ್ಲಿ ನಮ್ಮ ಪ್ರಯಾಣ ತಿರುನಲ್ವೇಲಿಯ ಕಡೆಗೆ ಸಾಗಿತು. ಬೆಳಗಿನ ಜಾವ 5:35ಕ್ಕೆ ನಾವು ತಿರುನಲ್ವೇಲಿಯನ್ನು ತಲುಪಿದೆವು. ತಿರುಚೆಂದೂರು ತಿರುನಲ್ವೇಲಿಯಿಂದ 60 ಕಿಲೋಮೀಟರ್, ತೂತುಕುಡಿಯಿಂದ 40 ಕಿಲೋಮೀಟರ್, ಕನ್ಯಾಕುಮಾರಿಯಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಅರ್ಲಿ ಮಾರ್ನಿಂಗ್ 5:35ಗೆ ತಿರುನಲ್ವೇಲಿ ಸ್ಟೇಷನನ್ನು ರೀಚ್ ಆದ್ವಿ. ತಿರುನಲ್ವೇಲಿ ಸ್ಟೇಷನಿಂದ ಮತ್ತೆ ನಾವು ತಿರುಚೆಂದೂರ್ಗೆ ಹೋಗೋದಕ್ಕೆ ಟಿಕೆಟ್ ತೊಗೊಳ್ಳೋದಕ್ಕೆ ಈ ಕಡೆ ಪ್ಲ್ಯಾಟ್ಫಾರಮ್ಗೆ ಬಂದ್ವಿ. ಅಲ್ಲಿ ಬರೋ ಅಷ್ಟರಲ್ಲೇ 6 ಆಗಿತ್ತು. ಅವರನ್ನು ಕೇಳಿದಾಗ ನೆಕ್ಸ್ಟ್ ಟ್ರೈನ್ 7 ಗಂಟೆಗೆ ಇದೆ ಅಂದರು. ಸರಿ, ನಾವು ಟಿಕೆಟ್ ತೊಗೊಂಡ್ವಿ. ಹೊರಗಡೆ ಬಂದರೆ ಬಸ್ಸಸ್ಸು ಕೂಡ ಹೊರಡ್ತಾ ಇತ್ತು. ಬಸ್ ಚಾರ್ಜ್ ಮತ್ತು ಟ್ರೈನ್ ಚಾರ್ಜ್ ಎರಡೂ ಕೂಡ ಸೇಮ್ ಇತ್ತು, ಏನೂ ಡಿಫ್ರೆನ್ಸ್ ಇಲ್ಲ. ಆದರೆ ನಾವು ಟಿಕೆಟ್ ತೊಗೊಂಡಿದ್ದರಿಂದ ಸ್ಟೇಷನಲ್ಲೇ ಮುಖ ತೊಳೆದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಅಲ್ಲಿ ಆಪಮ್ ಹಾಕ್ತಾಯಿದ್ರು ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೇ. ಅಲ್ಲೇ ಆಪಮ್ಮನ್ನು ಆರ್ಡ್ರ್ ಮಾಡಿ 1 ಪ್ಲೇಟ್ 30 ರೂಪೀಸ್. ಅಲ್ಲೇ ನಾವು ಬ್ರೇಕ್ಫಾಸ್ಟನ್ನು ಮುಗಿಸಿ ಆನಂತರ ಇಲ್ಲಿ ಹಲ್ವಾ ಫೇಮಸ್ ಅಂದರು. ಹಲ್ವಾ ತೊಗೊಳ್ಳೋಣ ಅಂತ ಸ್ವಲ್ಪ ಮುಂದೆ ಹೋದ್ವಿ. ಅಂದರೆ ಈ ಆಪಮ್ ಅಂಗಡಿ ಪಕ್ಕದಲ್ಲೇ ಹಲ್ವಾ ಅಂಗಡಿ ಇತ್ತು. ಹಿಂಗೆ ಫೇಮಸ್ ಎಂದ ಅಲ್ವಾ ಅದಕ್ಕೂ ಅದು ಬಿಟ್ಟ ಮಸ್ಕಟ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ವಾಪಸ್ ಸ್ಟೇಷನ್ಗೆ ಬರೋ ಅಷ್ಟರಲ್ಲಿ 6:45 ಆಗಿತ್ತು. ಪ್ಲ್ಯಾಟ್ಫಾರಮ್ ನಂಬರ್ 5ಅಲ್ಲಿ ಟ್ರೈನ್ ಬಂದಿತ್ತು. ಪ್ಯಾಸೆಂಜರ್ ಟ್ರೈನ್ ಇದು. ನಾವು ಟ್ರೈನನ್ನು ಹತ್ಕೊಂಡು ತಿರುಚೆಂದೂರು ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದೆವು. ಟ್ರೈನ್ 7:20ಗೆ ಸ್ಟಾರ್ಟ್ ಆಯಿತು. 1.5 ಅವರ್ ಜರ್ನಿ. 9 ಗಂಟೆಗೆ 9ಗೆ ನಾವು ತಿರುಚೆಂದೂರನ್ನು ರೀಚ್ ಆದ್ವಿ. ಮತ್ತೆ ಇಲ್ಲಿಂದ ನಾವು ಲೋಕಲ್ ಆಟೋವನ್ನು ಹಿಡಿದು ತಿರುಚೆಂದೂರು ಕಡೆಗೆ ಹೋಗಬೇಕಾಗಿತ್ತು. ಹೊರಗಡೆ ಬರ್ತಿದ್ದಾಗೆ ಲಗೇಜ್ ಆಟೋಗಳಿತ್ತು, ಶೇರಿಂಗ್ ಆಟೋದಲ್ಲಿ ನಾವು ತಿರುಚೆಂದೂರು ಕಡೆಗೆ ಹೊರಟ್ವಿ. ಇದು ಒಂಥರ ಚೆನ್ನಾಗಿತ್ತು, ಆಟೋದ ಹಿಂಭಾಗದಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡೋದು. ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಪರ್ ಹೆಡ್ 20 ರೂಪೀಸ್ ತೊಗೊಂಡ್ರು ಆಟೋದಲ್ಲಿ. ನೋಡಿ, ಇದು ಕಾಲ್ನಡಿಗೆಯಲ್ಲಿ ಬರುವಂತಹ ಜನರು ಹೋಗುವಂತಹ ಕಾಲು ದಾರಿ. ಇದು ಮೇನ್ ಮಂಟಪ. ನಾವು ಹೋಟೆಲನ್ನು ಆನ್ಲೈನ್ ಬುಕ್ ಮಾಡಿರಲಿಲ್ಲ. ಇಲ್ಲೇ ಬಂದು ಕೆಲವೊಂದು ಹೋಟೆಲ್ಗಳನ್ನು ನೋಡಿದ್ವಿ. ಸುಮಾರು ಹೋಟೆಲ್ಗಳನ್ನು ನೋಡಿದ ಮೇಲೆ ಈ ಗೋಕುಲ್ ಗ್ರ್ಯಾಂಡ್ ಹೋಟೆಲ್ ಚೆನ್ನಾಗಿತ್ತು. ಮತ್ತು ಇಲ್ಲಿ ಚೆಕ್ಕಿನ್ ಬಂದು ಮಧ್ಯಾಹ್ನ 12 ಗಂಟೆಗೆ. ಅದಕ್ಕಿಂತ ಮೊದಲೇ ಬಂದರೆ ಕೊಡೋದಿಲ್ಲ. ಸರಿ, ನಾವು ಬಂದವರೇ ಲಗೇಜನ್ನು ಕೆಳಗಡೆ ಇಟ್ಟು 12 ನಂತರ ನಾವು ಚೆಕ್ಕಿನ್ ಆದ್ವಿ ಹೋಟೆಲ್ಗೆ. ಪರ್ ಡೇಗೆ 1800 ರೂಪೀಸ್ ಚಾರ್ಜ್ ಮಾಡಿದ್ರು. ಯಾವುದೇ ಫ್ರೀ ಬ್ರೇಕ್ಫಾಸ್ಟ್ ಏನೂ ಇಲ್ಲ. ಉಳ್ಕೊಳ್ಳೋದಕ್ಕೆ ಮಾತ್ರ ಪರ್ ಡೇಗೆ 1800. ಚೆಕ್ಇನ್ ಮಧ್ಯಾಹ್ನ 12 ಗಂಟೆಗಿದ್ರೆ ಚೆಕ್ಔಟ್ ಮಾರ್ನಿಂಗ್ 10 o'clock ಅಂತ ಹೇಳಿದರು. ನಾವು ಬೇಗ ಬಂದಿದ್ದರಿಂದ ಕೆಳಗಡೆನೆ ನಮ್ಮ ಲಗೇಜನ್ನೆಲ್ಲ ಇಟ್ಟು ಹೋಗೋದು ಅಂತ ಡಿಸೈಡ್ ಮಾಡಿ ಮೊದಲಿಗೆ ಈ ಹೋಟೆಲನ್ನು ಬುಕ್ ಮಾಡಿ ಪೇ ಮಾಡಿ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ತಮಿಳುನಾಡಿನಲ್ಲಿ ಮುಖ್ಯವಾಗಿ ಮುರುಗನ 6 ದೇವಾಲಯಗಳಿವೆ. ಅದನ್ನು 6 ಪಡಿ ವೀಡು ಅಂತ ಕರೀತಾರೆ. ಅದರಲ್ಲಿ 2ನೆಯ ದೇವಾಲಯವೇ ತಿರುಚೆಂದೂರು ಮುರುಗನ ದೇವಾಲಯ. 2004 2004ರಲ್ಲಿ ಬಂದಂತಹ ಸುನಾಮಿ,
ಇಡೀ ಊರನ್ನೇ ನಾಶ ಮಾಡ್ತು. ಆದರೆ ಈ ದೇವಾಲಯವನ್ನು ಮಾತ್ರ ಮುಟ್ಟಲಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಪುರಾಣದ ಪ್ರಕಾರ ಮುರುಗನಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ವರುಣ ದೇವ ವರ ನೀಡಿದ್ನಂತೆ, ನನ್ನಿಂದ ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ ಅಂತ. ಆದ್ದರಿಂದ ಸುನಾಮಿ ಈ ದೇವಾಲಯವನ್ನು ಏನೂ ಮಾಡಲಿಲ್ಲ. ಈ ದೇವಾಲಯವು ಸುನಾಮಿಗೆ ಸೆಡ್ಡು ಹೊಡೆದು ಬೆದರದೆ ನಿಂತಿತು ಅಂತ ಜನರು ಹೇಳ್ತಾರೆ. ಇದೂ ಕೂಡ ಮುರುಗನ ಒಂದು ಪವಾಡ ಅಂತ ಕೂಡ ನಂಬ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಡಚ್ಚರು ಈ ಪ್ರದೇಶವನ್ನು ಖಾಲಿ ಮಾಡುವಾಗ ತಮ್ಮ ಜೊತೆಯಲ್ಲಿ ಷಣ್ಮುಖನ ಉತ್ಸವ ಮೂರ್ತಿಯನ್ನು ಕದ್ದು ಕೊಂಡೊಯ್ಯಲು ಪ್ರಯತ್ನಿಸಿದಾಗ ಚಂಡ ಮಾರುತ ಬಂದು ಸಮುದ್ರಯಾನಕ್ಕೆ ಅಡ್ಡಿಪಡಿಸುತ್ತಂತೆ. ಆ ಸಮಯದಲ್ಲಿ ತಮ್ಮ ಹಡಗಿನಲ್ಲಿದ್ದ ಆ ಉತ್ಸವ ಮೂರ್ತಿಯನ್ನು ಅವರು ನದಿಗೆ ಎಸೆಯುತ್ತಾರಂತೆ. ಆನಂತರ ಚಂಡಮಾರುತ ನಿಂತು ಹೋಗುತ್ತೆ. ಆನಂತರ ಅವರು ತಮ್ಮ ಊರಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರಂತೆ. ಕಾಲಾನಂತರದಲ್ಲಿ ಮುರುಗನ ಕಟ್ಟಾಭಕ್ತರಾದಂತಹ ವಡಮಲ್ಲಿಯಪ್ಪ ಅವರ ಕನಸಿನಲ್ಲಿ ಕಾಣಿಸಿಕೊಂಡಂತಹ ಮುರುಗ ಸಮುದ್ರದಲ್ಲಿ ತಾನಿರುವ ಸ್ಥಳವನ್ನು ಅವರಿಗೆ ಹೇಳಲು 6ನೆಯ ದಿನ ಮೀನುಗಾರರೊಡನೆ ದೋಣಿಯಲ್ಲಿ ಆ ಸ್ಥಳಕ್ಕೆ ಹೋಗಿ ಮೂರ್ತಿಯನ್ನು ದೇವಾಲಯಕ್ಕೆ ತಂದರಂತೆ. ಸಮುದ್ರದ ತಟದಲ್ಲಿರುವ ಈ ದೇವಾಲಯವನ್ನು ನೋಡುವುದೇ ಒಂದು ಅದ್ಭುತ ಅನಿಸುತ್ತೆ. ಈ ದೇವಾಲಯ ಇರುವುದು ಬಂಗಾಳ ಕೊಲ್ಲಿಯ ಸಮುದ್ರ ತೀರದಲ್ಲಿ. ಸಾಮಾನ್ಯವಾಗಿ ನಾನು ಗೋಮತಿ ಚಕ್ರವನ್ನು ಎಲ್ಲ ಕಡೆ ನೋಡಿದ್ದೆ, ಆದರೆ ಇಲ್ಲೇ ಮೊದಲ ಬಾರಿಗೆ ನಾನು ವಿಷ್ಣು ಚಕ್ರವನ್ನು ನೋಡಿದ್ದು. ಗೋಮತಿ ಮತ್ತು ಇದು ವಿಷ್ಣು ಚಕ್ರ. ತಿರುಚೆಂದೂರಿಗೆ ಬಂದಮೇಲೆ ಮೊಟ್ಟ ಮೊದಲಿಗೆ ನಾವು ನಲಿಕಿನಾರು ಅಂತ ಒಂದು ಪ್ಲೇಸ್ ಇದೆ. ಇಲ್ಲಿ ಒಳಗಡೆ, ದೇವಾಲಯದ ಒಳಗಡೆಯಿಂದನೇ ಹೋಗಬೇಕು. ಇಲ್ಲೇ ಮೊದಲು ಸ್ನಾನವನ್ನು ಮಾಡಬೇಕಂತೆ. ಇದೊಂದು ಸಿಹಿ ನೀರಿನ ಬುಗ್ಗೆಯಿಂದ ನಿರ್ಮಿತವಾಗಿರುವಂತಹ ಒಂದು ಪವಿತ್ರ ಬಾವಿ. ಇಲ್ಲಿ ಬಂದರೆ ಒಳಗಡೆ 3 ಬಕೆಟ್ ನೀರನ್ನು ತಲೆಯ ಮೇಲೆ ಹಾಕ್ತಾರೆ. ಇದನ್ನು ಹಾಕಿಸ್ಕೊಂಡು ಆನಂತರ ಹೋಗಿ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಬೇಕಂತೆ. ಈ ಪವಿತ್ರ ಬಾವಿಯ ಸ್ನಾನ ನಮ್ಮನ್ನು ಧಾರ್ಮಿಕವಾಗಿ ಶುದ್ಧೀಕರಣಗೊಳಿಸುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಪವಿತ್ರ ಬಾವಿಯ ಸ್ನಾನದ ನಂತರ ಸಮುದ್ರದ ಸ್ನಾನವನ್ನು ಮಾಡಿ ನಂತರ ಮುರುಗನ ದರ್ಶನ ಮಾಡಬೇಕು ಅಂದರು. ನಂತರ ನಾವು ನದಿಯಲ್ಲಿ ಹೋಗಿ ಸ್ನಾನವನ್ನು ಮುಗಿಸಿ ದೇವಾಲಯದ ಕಡೆ ಹೊರಟ್ವಿ. ಆದರೆ ಅಲ್ಲಿ ತುಂಬಾ ರಶ್ ಇತ್ತು. ಲೈನ್ ಅಂತೂ ತುಂಬ ದೊಡ್ಡದಾಗಿತ್ತು. ದರ್ಶನ ಆಗೋದಕ್ಕೆ 3 ರಿಂದ 4 ಗಂಟೆ ಬೇಕು ಅಂದರು. ಸಂಜೆ ಸಮಯಕ್ಕೆ ಬಂದರೆ ಸ್ವಲ್ಪ ಜನ ಕಡಿಮೆ ಆಗಿರ್ತಾರೆ, ದೇವ್ರ ದರ್ಶನ ಬೇಗ ಆಗುತ್ತೆ ಅಂದರು. ಆದ್ದರಿಂದ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟವನ್ನು ಮುಗಿಸ್ಕೊಂಡು ನಾವು ಮುತ್ತಾರಮ್ಮನ್ ಟೆಂಪಲ್ ನೋಡ್ಕೊಂಡು ಬರೋಣ, ಆನಂತರ ಸಂಜೆ ಮೇಲೆ ಮುರುಗನ ದರ್ಶನ ಮಾಡೋಣ ಅಂತ ನಾವು ಮುತ್ತಾರಮ್ಮನ್ ಟೆಂಪಲ್ ಕಡೆ ಹೊರಟ್ವಿ. ಮುತ್ತಾರಮ್ಮನ್ ಟೆಂಪಲ್ ತಿರುಚೆಂದೂರು ದೇವಸ್ಥಾನದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸಸ್ ಅವೈಲಬಿಲಿಟೀಸ್ ಇದೆ, ಈಸಿಯಾಗಿ ಬಸ್ಸಸ್ ಸಿಗುತ್ತೆ. ನಾವು ಬಸ್ಸಲ್ಲಿ ಮುತ್ತಾರಮ್ಮನ್ ಟೆಂಪಲ್ ಕಡೆ ಹೊರಟ್ವಿ. ಇದೇ ಮುತ್ತಾರಮ್ಮನ್ ಟೆಂಪಲ್. ಇಲ್ಲಿ ಮುತ್ತಾರಮ್ಮನಿಗೆ ವಿಶೇಷವಾಗಿ ರೋಸ್ ವಾಟರ್, ಗುಲಾಬಿ ಜಲವನ್ನು ಅರ್ಪಣೆ ಮಾಡಬೇಕಂತೆ. ಆದ್ದರಿಂದ ಇಲ್ಲಿ ಗುಲಾಬಿ ಜಲವನ್ನು ತಗೊಂಡು ನಾವು ದೇವಾಲಯದ ಒಳಗಡೆ ಹೋದ್ವಿ.
ಮುತ್ತಾರಮ್ಮನ ದರ್ಶನವನ್ನು ಪಡೆದು ತಿರುಚೆಂದೂರು ದೇವಾಲಯಕ್ಕೆ ವಾಪಸ್ ಬರೋ ಅಷ್ಟರಲ್ಲಿ 5:30 ಆಗಿತ್ತು. ಇನ್ನೂ ಸ್ವಲ್ಪ ಜನ ರಶ್ ಇದ್ದಿದ್ದರಿಂದ ಮೊದಲಿಗೆ ಒಳ್ಳಿ ಗುಹೆಗೆ ಹೋಗಿ ಆನಂತರ ಬಂದು ದೇವಾಲಯಕ್ಕೆ ಹೋಗೋಣ ಅಂದ್ಕೊಂಡು ನಾವು ಆ ದೇವಾಲಯದ ಆವರಣದಲ್ಲೇ ಇರುವಂತಹ ಒಳ್ಳಿ ಗುಹೆ ಕಡೆ ಹೊರಟ್ವಿ. ಒಳ್ಳಿ ಗುಹೆ ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಆದರೆ ಇವತ್ತು 5:30ಗೆ ಅವರು ಕ್ಲೋಸ್ ಮಾಡ್ತಾಯಿದ್ರು. ಮುರುಗನ ದರ್ಶನದ ನಂತರವೇ ಒಳ್ಳಿ ಗುಹೆಗೆ ಹೋಗಬೇಕು ಅಂತ ಹೇಳಿದರು. ಆದರೂ ನಾವು ಟೈಮ್ ಇದ್ದಿದ್ದರಿಂದ ಮೊದಲಿಗೆ ಒಳ್ಳಿ ಗುಹೆಗೆ ಹೋಗಿ ಆನಂತರ ದೇವಾಲಯಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಒಳ್ಳಿ ದರ್ಶನ ಆಗಲೇ ಇಲ್ಲ, ಯಾಕಂದರೆ ಪದ್ಧತಿಯನ್ನು ಮೀರೋದಕ್ಕಾಗಲ್ವಲ್ಲ. ಆದ್ದರಿಂದ ನಮಗೆ ಒಳ್ಳಿ ದರ್ಶನ ಸಿಗಲಿಲ್ಲ. ಮೊದಲಿಗೆ ನಾವು ಮುರುಗನ ದರ್ಶನಕ್ಕೆ ಬರಬೇಕಾಗಿತ್ತು ಅಂದ್ಕೊಂಡು ದೇವಾಲಯಕ್ಕೆ ಹೊರಟ್ವಿ. ಅರ್ಧ ಗಂಟೆ ಅಷ್ಟರಲ್ಲೆಲ್ಲ ನಮಗೆ ದರ್ಶನ ಆಯಿತು. ಜನ ಕಡಿಮೆ ಆಗಿದ್ದರು. ಆ ನಂತರ ರಾತ್ರಿ ಮುರುಗನ ರಥೋತ್ಸವ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ನದಿ ತೀರಕ್ಕೆ ಹೋದ್ವಿ. ನದಿಯ ತೀರದಲ್ಲಿ ಸ್ವಲ್ಪ ಸಮಯ ಕಳೆದು ಆನಂತರ ಊಟ ಮುಗಿಸಿ ರೂಮ್ನ ಕಡೆ ಹೊರಟ್ವಿ. ನೆಕ್ಸ್ಟ್ ಡೇ ಅಂದರೆ ಮಂಡೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4:30ಗೆಲ್ಲ ದೇವಾಲಯ ಓಪನ್ ಇರುತ್ತೆ ಅಂತ ಹೇಳಿದ್ರು. ನಾನು ನಾಳೆ ಬಂದು ದೇವರ ದರ್ಶನ ಮಾಡಬೇಕು ಅಂತ ಬೇಗ ನಿದ್ದೆ ಮಾಡಿ ಅರ್ಲಿ ಮಾರ್ನಿಂಗ್ ನನ್ನ ಫ್ರೆಂಡ್ಸ್ ಎದ್ದೊಳ್ಳಿಲ್ಲ. ಅವ್ರಿಗೆ ತುಂಬ ಮೈಕೈ ನೋವ್ತಾ ಇದೆ, ನಿದ್ದೆ ಮಾಡಬೇಕು ಅಂದರು. ಆದರೆ ನಾನು ಬೇಗ ಎದ್ದು 4:30ಗೆಲ್ಲ ಸ್ನಾನ ಮುಗಿಸಿ ದೇವಾಲಯದ ಕಡೆ ಬಂದೆ. ಜನ ಯಾರೂ ಇರಲಿಲ್ಲ. ಬೇಗ ದರ್ಶನ ಆಯಿತು. ದರ್ಶನ ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ 5:30 ಆಗಿತ್ತು. ಆನಂತರ ನಾನು ಒಳ್ಳಿ ಗುಹೆ ಕಡೆ ಬಂದೆ. ಒಳ್ಳಿ ಗುಹೆ 6 ಗಂಟೆಗೆ ಓಪನ್ ಆಗುತ್ತೆ ಅಂದರು. ಅಲ್ಲಿಯವರೆಗೂ ಹಾಗೆ ಅಲೆಗಳನ್ನು ನೋಡ್ತಾ ಕುಳಿತಿದ್ದೆ. ಆಗ ಅಲ್ಲಿಗೆ ಒಬ್ಬ ಹಿರಿಯರು ಬಂದರು. ಹಿರಿಯರು ಬಂದು ಹಾಗೆ ಮಾತಾಡ್ತಾ ಈ ಒಂದು ದೇವಾಲಯದ ಬಗ್ಗೆ ಕತೆ ಹೇಳೋದಕ್ಕೆ ಶುರು ಮಾಡಿ. ಪುರಾಣದ ಪ್ರಕಾರ ಸೂರಪದ್ಮ ಎನ್ನುವ ರಾಕ್ಷಸನು ಕಠಿಣ ತಪಸ್ಸನ್ನು ಮಾಡಿ ಶಿವನಿಂದ ತನಗೆ ಶಿವಸುತನಿಂದ ಮಾತ್ರ ಮರಣ ಬರಬೇಕು ಅಂತ ವರವನ್ನು ಪಡಿತಾನಂತೆ. ಆನಂತರ ಅವನು ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಮಾಡಿ ಇಂದ್ರನನ್ನು ಬಂಧಿಸಿ ಇಂದ್ರನ ಹೆಂಡತಿ ಇಂದ್ರಾಣಿಯನ್ನು ಕೂಡ ಬಯಸ್ತಾನೆ. ಇದರಿಂದ ಕುಪಿತಗೊಂಡಂತಹ ಇಂದ್ರನು ಮುರುಗನ ಸಹಾಯವನ್ನು ಬಯಸ್ತಾನೆ. ಆಗ ಮುರುಗನು ತನ್ನ ದೂತನಾದಂತಹ ವೀರವಕೇತುವನ್ನು ರಾಕ್ಷಸನ ಬಳಿಗೆ ಸಂಧಾನಕ್ಕೆ ಕಳುಹಿಸಿದಾಗ ಸಂಧಾನವನ್ನು ಸೂರಪದ್ಮ ತಿರಸ್ಕರಿಸ್ತಾನಂತೆ. ಆ ನಂತರ ಮುರುಗನು ಸ್ವತಃ ತಾನೇ ಯುದ್ಧಕ್ಕೆ ಬಂದು ರಾಕ್ಷಸ ಸೇನೆಯನ್ನು ಸೋಲಿಸಿ ಸೂರಪದ್ಮನನ್ನು ಹಿಂಬಾಲಿಸಿದಾಗ ಅವನು ಸಮುದ್ರದಲ್ಲಿ ಅಡಗಿಕೊಳ್ಳಲು ಅವನನ್ನು ಹುಡುಕಿ ಹೊರಗೆಳೆದು ಮುರುಗ ಅವನನ್ನು 2 ತುಂಡುಗಳಾಗಿ ವಿಭಜಿಸಿ ಎಸೆದನಂತೆ. ಆ 2 ತುಂಡುಗಳಲ್ಲಿ ಒಂದು ನವಿಲು ಮುರುಗನ ವಾಹನವಾಗಿ ಮತ್ತೊಂದು ಹುಂಜವಾಗಿ ಮಾರ್ಪಟ್ಟಿತು ಅಂತಾರೆ. ಸೂರಪದ್ಮನನ್ನು ಸಂಹಾರ ಮಾಡಿದ ದಿನವನ್ನು ಸ್ಕಂದ ಷಷ್ಠಿ ಹಬ್ಬವನ್ನಾಗಿ ಇಲ್ಲಿ ಆಚರಣೆ ಮಾಡಲಾಗುತ್ತದೆ. ದೀಪಾವಳಿಯ ಸಮಯದಲ್ಲಿ ಬರುವಂತಹ ಷಷ್ಠಿಯನ್ನು 6 ದಿನಗಳ ಕಾಲ ಸ್ಕಂದ ಷಷ್ಠಿ ವ್ರತ ಎಂದು ಆಚರಿಸುತ್ತಾರೆ. ಕತೆ ಕೇಳುವಷ್ಟರಲ್ಲೇ ಒಳ್ಳಿ ಗುಹೆ ಓಪನ್ ಆಯಿತು. ಆ ನಂತರ ಒಳ್ಳಿ ಗುಹೆಯೊಳಗಡೆ ಹೋಗಿ ಒಳ್ಳಿಯ ದರ್ಶನವನ್ನು ಪಡೆದು ಹೊರಬಂದೆ. ಸಮುದ್ರದ ತಟದಲ್ಲಿ ಸುಂದರವಾದ ಪರಿಸರದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿರುವ ಮುರುಗನ ಈ ದೇವಾಲಯದಲ್ಲಿ ಪ್ರತಿದಿನವೂ 9 ವಿಧದ ನೈವೇದ್ಯದೊಂದಿಗೆ 9 ಬಾರಿ ಪೂಜೆಯನ್ನು ಮುರುಗನಿಗೆ ನೆರವೇರಿಸಲಾಗುತ್ತದೆ. ಓಂ ಶರವಣ ಭವಾಯ ನಮಃ.